ಆಲ್ ರೈಟ್. ಹಾಗಾದ್ರೆ ಈ ಬಿಸಿಲಿನ ತಾಪಕ್ಕೆ ಉಂಟಾಗುವಂತಹ ಕಾಯಿಲೆಗಳೇನು, ಅಸಲಿಗೆ ಈ ಬಿಸಿಲಿನ ತಾಪ ಇಷ್ಟು ಹೆಚ್ಚಾಗೋದಕ್ಕೆ ಕಾರಣ ಏನು, ಮತ್ತು ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ಚರ್ಮ ರೋಗಗಳಿಗೆ ಸಂಬಂಧಪಟ್ಟಂತೆ ನಾವು ನಮ್ಮನ್ನು ಹೇಗೆ ನೋಡ್ಕೊಳ್ಬೇಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಮಾಜಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ GS ಶ್ರೀನಿವಾಸ್ ರೆಡ್ಡಿ ಅವರು, ಹವಾಮಾನ ತಜ್ಞರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್, ಹಿರಿಯ ತಜ್ಞ ವೈದ್ಯರು ಡಾಕ್ಟರ್ ಆಂಜನಪ್ಪ ಇದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಆಹಾರ ತಜ್ಞೆಯಾದಂತಹ ಪರಿಣಿತಾ ಜಾಯ್ನ್ ಆಗಿದ್ದಾರೆ. ಪರಿಣಿತಾ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಶ್ರೀನಿವಾಸ್ ಸರ್, ಯಾಕೆ ಈ ಸರಿ ಇಷ್ಟೊಂದು ಬಿಸಿಲು? ಇದು ಈ ಸಾರಿ ಅಂತ ಅಲ್ಲ, ಈಗಾಗಲೇ ಪ್ರತಿ ಸಲ ಹಂಗೆ ಅಂತೀವ ನಾವು. ನಿಮಗೆ ಗೊತ್ತಿರೋ ಹಾಗೆ ಏನು ಹವಾಮಾನ ಬದಲಾವಣೆ ಅಥವಾ ಜಾಗತಿಕ ತಾಪಮಾನ ಏರಿಕೆ ಇವೆಲ್ಲ ನೋಡ್ತಾ ಇದ್ದೀವಿ. ಇತ್ತೀಚಿನ 10 ವರ್ಷಗಳಲ್ಲಿ ನೋಡಿದಾಗ ನಿಮಗೆ 10-15 ವರ್ಷಗಳಲ್ಲಿ ತಾಪಮಾನ ಜಾಸ್ತಿ ಆಗ್ತಿರೋದು ಕಾಣ್ತಿದ್ದೀವಿ. ಅದರಲ್ಲೂ ಈಗ ಈ ಇಂಡಸ್ಟ್ರಿಯಲ್ ಇಯರ್ ಅಂತ ತೆಗೆದ್ರೆ 50ರವರೆಗೂ ತೊಗೊಂಡು 50ರಿಂದ ಈಚೆ ತೊಗೊಂಡಾಗ ಸುಮಾರು 1 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗಿರೋದು ಕಾಣ್ತಾ ಇದ್ದೀವಿ ಒಟ್ಟಾರೆ ಜಾಗತಿಕ ಮಾನದಲ್ಲಿ. ಬಟ್ ಆದರೆ ಕೆಲವು ಪ್ರದೇಶಗಳಲ್ಲಿ 2ರಿಂದ 3 ಡಿಗ್ರಿ ಟೆಂಪ್ರೇಚರು ವೇರಿಯೇಷನ್ ಆಗ್ತದೆ. ಸೊ ಒಟ್ಟಾರೆ ತೊಗೊಂಡಾಗ ಸ್ವಲ್ಪ ನಮಗೆ 1 ಡಿಗ್ರಿ ಟೆಂಪ್ರೇಚರ್ ಅಂದ ತಕ್ಷಣ ಏನು ಅದು ಮಹಾ ಅನಿಸುತ್ತೆ. ಆದರೆ 1 ಡಿಗ್ರಿ ಟೆಂಪ್ರೇಚರು ಯಾವ್ಯಾವ್ದ್ರ ಮೇಲೆ ಏನೇನು ಎಫೆಕ್ಟ್ ಆಗ್ತದೆ ಅಂತ ನೋಡಿದಾಗ ಅದರ ಇಂಪ್ಯಾಕ್ಟ್ ಸಾಕಷ್ಟು ಆಗ್ತದೆ. ಅದರಲ್ಲೂ ಏನು ನಗರಗಳಲ್ಲಿ ಅಂತೂ ಅದರ ಇಂಪ್ಯಾಕ್ಟ್ಸ್ ಇನ್ನೂ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಬೆಂಗಳೂರಲ್ಲಿ ಸರ್, ನಾವು ಕೂಲ್ ಸಿಟಿ, ಗಾರ್ಡನ್ ಸಿಟಿ, ತಂಪಾದ ಸಿಟಿ, ಎಸಿನೇ ಬೇಡ. ಹೀಗಾಗಿ ಬೆಂಗಳೂರಿಗೆ ಇರುವಂತಹ ಎಲ್ಲ ಅನ್ವರ್ಥ ನಾಮಗಳೆಲ್ಲ ಅಯ್ಯೋ ಸೆಕೆ ಇದೇನಪ್ಪ ಗುಲ್ಬರ್ಗ ಆಯ್ತು, ರಾಯಚೂರು ಆಯ್ತು ಅನ್ನೋ ಲೆವೆಲ್ಗೆ ಜನ ಮಾತಾಡ್ತಾ ಇದ್ದಾರೆ. ಮೇಡಮ್, ಮೊದಲು ನಮಗೆ ಯಾರನ್ನ ಗುಲ್ಬರ್ಗ ರಾಯಚೂರು ಕಡೆಯವರು ಬಂದರೆ ಇಲ್ಲಿ ನಾವು ಬೇಸಿಗೆ ಅವಾಗ ನಮಗೆ ಮ್ಯಾಕ್ಸಿಮಮ್ ಅಂದರೆ 32 ಹಂಗೆ ಆಗ್ತಾ ಇತ್ತು. ಅವಾಗ ನಾನು ನಮ್ಮ ಸ್ಟೂಡೆಂಟ್ ಡೇಸಲ್ಲಿ ನಮಗೇನು ಏನಪ್ಪ ಇಷ್ಟು ಬಿಸಿಲಿದೆ ಅಂದರೆ ಏನು ಸಾಹೇಬ್ರು ನೀವು ಇದನ್ನು ಬಿಸಿಲು ಅಂತೀರ, ನಮಗೆ ಬೆಳದಿಂಗಳು ಸ್ವಾಮಿ ಅಂತ ನಮ್ಮ ಕಡೆ ಬರ್ರಿ ರಣ ಬಿಸಿಲು ಅಂತ ಇದ್ರು. ಇವತ್ತು ಆಮೇಲೆ ನಾವು 80sಲ್ಲಿ ನಾನು ಮಾಸ್ಟರ್ ಡಿಗ್ರಿಗೆ ಬಂದಾಗ ನಾವು ರಗ್ಗು ಆಲ್ಮೋಸ್ಟ್ ಎಲ್ಲ ಎಂಟೈರ್ ಸೀಸನ್ನಲ್ಲಿ ಎಂಟೈರ್ ಇಯರಲ್ಲಿ ನಾವು ಆ ಥರ ಇದ್ದಿದ್ದು ಇವತ್ತು ಇವನು ಬೆಡ್ ಸ್ಪೆಡ್ ಸತಿ ಮೈ ಮೇಲೆ ಹಾಕೊಳಕ್ಕಾಗೋದಿಲ್ಲ. ಅಷ್ಟೊಂದು ಟೆಂಪ್ರೇಚರ್ಸು ಜಾಸ್ತಿ ಆಗ್ತಿರೋದು ಕಾಣ್ತಾ ಇದ್ದೀವಿ. ಅದರಲ್ಲೂ ಈ ವರ್ಷ ನಮಗೆ ಕಳೆದ 3-4 ವರ್ಷದಲ್ಲಿ ಒಟ್ಟಾರೆ ನಮ್ಮ ದೇಶದಲ್ಲಿ ಎಲ್ಲ ನೋಡಿದಾಗ ಸಾವಿನ ಸಂಖ್ಯೆ ನೋಡಿದಾಗ ನೋಡಿ, ಮೊದಲು ಈಟ್ ವೇವ್ನ ನ್ಯಾಚುರಲ್ ಡಿಸಾಸ್ಟರ್ ಅಂತ ಇರಲಿಲ್ಲ ನಾವು. ಆದರೆ ಇತ್ತೀಚಿನ ದಿನದಲ್ಲಿ ನಮಗೆ 4-5 ವರ್ಷಗಳಿಂದ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆದಮೇಲೆ ಈಟ್ ವೇವ್ನು ಸಹ ವಿಪತ್ತುಗಳಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಈಗ ಈ ಈಟ್ ವೇವಿಂದ ಸಾವನ್ನಪ್ಪಿದರೆ ಅದಕ್ಕೂ ಡಿಸಾಸ್ಟರ್ ಫಂಡಿಂದ ನಾವು ರಿಲೀಫ್ ಕೊಡ್ಬೋದು, ಆ ಥರ ಆಗಿದೆ. ಸೊ ಇತ್ತೀಚಿನ ನಮಗೆ ಕಳೆದ 2010ರಿಂದ 20ರವರೆಗೂ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಮ್ಯಾಕ್ಸಿಮಮ್ ಡೆತ್ಸ್ ಆಗಿರೋದು ನಮ್ಮ ಇಂಡಿಯಾದಲ್ಲಿ ಈಟ್ ವೇವಿಂದ. ಸುಮಾರು 17,700 ಡೆತ್ತು ಈಟ್ ವೇವಿಂದ 10 ವರ್ಷದಲ್ಲಾಗಿದೆ. ಇತ್ತೀಚಿನ ದಿನದಲ್ಲಿ ಇನ್ನೂ ಆಗ್ತಾ ಇನ್ನೂ ಜಾಸ್ತಿ ಡೆತ್ ಆಗೋ ಸಾಧ್ಯತೆಗಳು ಜಾಸ್ತಿ. ಅಲ್ಲ ಸರ್, ಈಗಿದೆ ಅಲ್ಲ ಸರ್ ಬಿಸಿಲು, ಇದು ಇನ್ನೂ ಎಷ್ಟು ದಿನ ಇರುತ್ತೆ ಸರ್? ಇದು ನಮಗೆ ಜನರಲ್ ಆಗಿ ನಾವು ಸೀಸನ್ ತೊಗೊಂಡಾಗ ನಾವು ಈ ಬೇಸಿಗೆ ಅಂತ ನಾವೇನು ಕರಿತೀವಿ, ಮಾರ್ಚಿಂದ ಮೇ ಎಂಡ್ವರೆಗೂ ನಾವು ಬೇಸಿಗೆ ಕಾಲ ಅಂತೀವಿ. ಕೆಲವು ಟೈಮಲ್ಲಿ ಮಾನ್ಸೂನ್ ಏನು ಮುಂಗಾರು ಸ್ವಲ್ಪ ಕಮೆನ್ಸ್ ಆಗೋದು ಲೇಟ್ ಆದರೆ ಜೂನ್ 15ವರೆಗೂ ನಾವು ಕೆಲವು ಟೈಮಲ್ಲಿ ಟೆಂಪ್ರೇಚರ್ಸ್ನ ಜೂನ್ ಫಸ್ಟ್ ವರೆಗೂ ಹೌದು ನಮ್ಗೆ ಮುಂಗಾರು ಆಗ್ತದೆ. 5th ನಾರ್ಮಲ್ ಆಗಿದ್ದು ಕೆಲವು ಟೈಮಲ್ಲಿ 4-5 ದಿವಸದಲ್ಲಿ ಆಗ್ತದೆ. ಬಟ್ ನಾವು 2 ತಿಂಗಳು ಏನು ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆ ಹೆಚ್ಚಿನ ಟೆಂಪ್ರೇಚರ್ ಇರುತ್ತೆ. ಇನ್ನು ಮುಂದಿನ 1-1.5 30-40 ದಿವಸ ನಾವಿನ್ನೂ 30 ದಿವಸ 40 ದಿವಸ, ಬಿಕಾಸ್ ಮೇ ಎಂಡ್ವರೆಗೂ ನಾವು ಬೇಸಿಗೆ ಕಾಲ ಅಂತೀವಿ. ಬಟ್ ಏನಾಗ್ತದೆ ಇನ್ನೊಂದು ಅಂದಾಗ, ನಮಗೆ ಬೇಸಿಗೆ ಟೆಂಪ್ರೇಚರ್ ಒಂದು ಕಡೆ ಆದರೆ ಟೆಂಪ್ರೇಚರ್ ನಮಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ 34ರಿಂದ 42ವರೆಗೂ ಹೋಗಿರೋದನ್ನ ಕಾಣ್ತೀವಿ. ನಿಮಗೆ ಈಗ 40 ಮೇಲೆ ಹೋಗಿದೆ, 41.5ವರೆಗೂ ಹೋಗಿದೆ. ನಮ್ಮಲ್ಲಿ 37-38 ಐತ್ರಿ ಸರ್. ಇಲ್ಲಿನೇ ಬೆಂಗಳೂರಲ್ಲೇ ಹತ್ತತ್ರ 37ಕ್ಕೆ ಹೋಗ್ತಾ ಇದೆ ಅಂದಾಗ
ಲೆಕ್ಕ ಹಾಕಿ ನಮಗೆ ಯಾವ ಥರ ಈಗ ನೋಡ್ರಿ ಸರ್, ಮನೆ ಒಳಗ ಫ್ಯಾನ್ ಹಾಕೊಂಡ್ರೆ ಇರಕ್ಕಾಗಲ್ಲ, ಆಗಲ್ಲ. ಹೊರಗಡೆ ಹೋಗಿ ಅಂಗಳದಲ್ಲಿ ಕುತ್ಕೊಳ್ಳೋಣ ಅಂದ್ರೆ ರಣ ಬಿಸಿಲು. ಬೆಂಗಳೂರು ಅಂತ ಸಿಟಿಗಳಲ್ಲಿ ಹುಡುಕ್ಯಾಡಿದ್ರು ಒಂದ್ ಮರ ಸಿಗಲ್ಲ. ಹೌದೌದು ಸರ್ ಎಲ್ಲಿ ಹೋಗೋಣ್ರಿ ಸರ್ ನಾವು ಜನ? AC ಇಲ್ದೇ ಇರೋರು ಏನ್ ಮಾಡ್ಬೇಕ್ರಿ ಸರ್ ಜನ? ಇದೇ ಪ್ರಾಬ್ಲಮ್ ಆಗಿರೋದು. ನಮ್ಗೆ ಏನಾಗ್ತದೆ, ಈ ಟೆಂಪ್ರೇಚರ್ಸು ಒಂದು ಕಡೆ ಆದರೆ ಕೆಲವು ಟೈಮಲ್ಲಿ ಏನಾಗ್ತದೆ, ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ. ಅದು ದಗೆ ಜಾಸ್ತಿ ಆಗಲಿಕ್ಕೆ ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ತೇವಾಂಶ, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ನಿಮಗೆ ಹೀಟ್ ಇಂಡೆಕ್ಸ್ ಜಾಸ್ತಿ ಆಗ್ತದೆ. ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಕರಾವಳಿ ಭಾಗ, ಕಾರವಾರ ಈ ಭಾಗದಲ್ಲಿ 36-37 ಡಿಗ್ರಿ ಟೆಂಪ್ರೇಚರ್ ಬಂದರೆ ನಮಗೆ ಗೊತ್ತು, ದಂಡೇಲಿ ಕಡೆ ನೀವು ಅಂತ. ಸೊ 36-37 ಡಿಗ್ರಿಗೆ ಹೋಗಿ ರಿಲೇಟಿವ್ ಹ್ಯುಮಿಡಿಟಿ 60-70% ಬಂದ ತಕ್ಷಣವೇ ನಿಮ್ಗೆ ಅಲ್ಲೇನಾಗ್ತದೆ, ಈಟ್ ಇಂಡೆಕ್ಸ್ ಅಂತ ಕರಿತೀವಿ. ಅವಾಗ ನಿಮಗೆ ಎಷ್ಟು ಫೀಲ್ ಆಗ್ತದೆ ಅಂದರೆ ಟೆಂಪ್ರೇಚರ್ 40 ಡಿಗ್ರಿಗಿಂತ ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ. ಹ್ಯುಮಿಡಿಟಿ ಜೊತೆಗೆ ಸೇರ್ಕೊಂಡ್ರೆ ಟೆಂಪ್ರೇಚರ್ ಜೊತೆಗೆ 30 ತೋರಿಸ್ತಿದೆ, 36 ಇದೆ, 36-37 ಇದೆ. ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಹೋಗೋದು ನಮಗೆ ಈವನ್ ಮಾರ್ಚ್ ತಿಂಗಳಲ್ಲೇ ನಮಗೆ ಕರಾವಳಿ ಭಾಗದಲ್ಲಿ ಜಾಸ್ತಿ ಆಗಿರುತ್ತೆ. ಕಮ್ ಬ್ಯಾಕ್ ಸರ್. ಆಂಜನಪ್ಪ ಸರ್, ಈಗ ಡಾಕ್ಟರ್ ಹೇಳ್ತಾ ಇದ್ರು ನವಜಾತ ಶಿಶುಗಳಲ್ಲೇ ಈ ರೀತಿಯಾದಂತಹ ಬಿಸಿಲಿನ ದೆಗೆಯಿಂದ ಉಂಟಾಗಬಹುದಾದಂತಹ ಜ್ವರ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಅಂತ. ಸರ್, ಬಿಸಿಲಿನಲ್ಲಿ ಬರುವಂಥ ರೋಗಗಳು ಯಾವುವು ಸರ್? ರಾಧಮ್ಮ, ಇವತ್ತಿನ ಈ ಕಾರ್ಯಕ್ರಮ ಬರೀ ಬೆಂಗಳೂರಿಗಲ್ಲ, ನೀವು ಹೇಳ್ದಂಗೆ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ತಟ್ಟುವಂಥ ಡಿಸ್ಕಷನ್ ಇದು. ಆನೆಸ್ಟಾಗಿ ಹೇಳ್ತೀನಿ, ಬೆಂಗಳೂರಿನ ಈ 37 ಡಿಗ್ರಿ ನನಗಂತೂ ರಣ ಬಿಸಿಲು ಅನ್ಸಲ್ಲ. ಯಾಕಂದ್ರೆ ನಾನು ಬಳ್ಳಾರಿ ಒಳಗೆ MBBS ಮಾಡಿದ್ದು. 46 ಡಿಗ್ರಿ ನಮ್ಮಲ್ಲಿ ಎರಡೇ ಸೀಸನ್, ಬೇಸಿಗೆ, ಅತಿ ಬೇಸಿಗೆ, ಸಮ್ಮರ್ ಅಂಡ್ ಸೂಪರ್ ಸಮ್ಮರ್. ಬಟ್ ನಾವು ಎರಡೇ ಸೀಸನ್. ಆಲ್ರೆಡಿ ರಾಯಚೂರಿಂದ ನಮ್ಮ ಯಂಗ್ ಡಾಕ್ಟ್ರು ಅಲ್ಲಿ ಪಾಪ ICU ಒಳಗೆ ನಿಂತು ಮಾತನಾಡ್ತಾ ಇದ್ರು. ಅಮ್ಮ, ಬೇಸಿಗೆಯಲ್ಲಿ ಕಾಮನೆಸ್ಟ್ ಪ್ರಾಬ್ಲಮ್ ಈಸ್ ಡಿಹೈಡ್ರೇಷನ್, ಸನ್ ಸ್ಟ್ರೋಕ್ ಅಂತೀವಿ. ಬಟ್ ಸಮ್ಹೌ ನೀವು ಈ ನಾರ್ತ್ ಇಂಡಿಯಾ ಒಳಗೆ ಮಾತ್ರ ಸರ್ ಹೇಳ್ತಿದ್ದು ಕೇಳಿ ನನಗೆ ಆಶ್ಚರ್ಯ ಆಯಿತು. ಸನ್ ಸ್ಟ್ರೋಕ್ನಿಂದ ಡೆತ್ತು ನಮ್ಮ ಸೌತ್ ಇಂಡಿಯಾ ಒಳಗೆ ಭಾಳ ಕಡಿಮೆ. ಆ್ಯಂಡ್ ಈ ಟೆಂಪರೇಚರ್ನೊಳಗೆ ಎಲ್ಲೋ ಒಂದು ಕಡೆ ಮಕ್ಕಳು ಪಾಪ ಅವು ಇವಿದ್ದಂಗೆ ಬಟರ್ಫ್ಲೈಸ್ ಇದ್ದಂಗೆ ತಡ್ಕೊಳ್ಳಲ್ಲ ಡಿಹೈಡ್ರೇಷನ್. ಬಟ್ ನಿಮ್ಮ ಏಜ್ನವ್ರಿಗೆ ಇದು ಏನಂತ ಅಷ್ಟೊಂದು ನಾವು ಭಯ ಬೀಳೋಂಥದ್ದು ಏನಿಲ್ಲ, ಸಾವು ನೋವು ಆಗಲ್ಲ ಸರ್. ವಾಂತಿ ಭೇದಿ ಎಲ್ಲ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಆಗ್ತವೆ. ಬೇಸಿಗೆ ಒಳಗೆ ಆಗುವ ಒಂದು ಕಾಮನ್ ಡಿಸೀಸ್ ಅಂದರೆ ಕಾಲರಾಮ್ಮ. ಹೆಂಗೆ ಚಳಿಗಾಲದಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಕಾಮನ್ನೋ, ಈ ಬೇಸಿಗೆ ಕಾಲದಲ್ಲಿ ಕಾಲರದ ಬಗ್ಗೆ ನಾವು ಯಾಕೆ ಎಚ್ಚರ ಇರಬೇಕು ಅಂದರೆ, ಅನ್ಫಾರ್ಚುನೇಟ್ಲಿ ಈ ಸೀಸನ್ನಾಗೆ ಊರ ಹಬ್ಬಗಳು, ಬೀಗರ ಊಟಗಳು ಇಂಥವು ಜಾಸ್ತಿ ನಡೀತವೆ. ಆ್ಯಂಡ್ ಕಾಲರ ಅದರೊಳಗೆ ನೊಣಗಳಿಂದ ಬರುವ ಕಾಯಿಲೆ. ಇಟ್ ಇಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸು. ನೀವು ನೋಡಿ, ಹಳ್ಳಿ ಕಡೆ ಮಕ್ಕಳಿಗೆ 10 ಸಾರಿ ಬೇದಿ ಆಯಿತು ಅಂದರೆ ಆಲ್ರೆಡಿ ಈಸ್ ಕೋಮಾಗಿ ಹೋಗ್ಬಿಡ್ತಾನೆ ಅವನು. ಅದಕ್ಕೆ ಕಾರಣ ಸಿವಿಯರ್ ಲಾಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವಾಟರ್ ಫ್ರಮ್ ದ ಬಾಡಿ, ಅದು ಒಂದು. ಬಟ್ ಇವು ಸನ್ ಬರ್ನ್ಸು ಇವೆಲ್ಲ ಅದ್ರ ಬಗ್ಗೆ ಮಧ್ಯೆ ಡಿಸ್ಕಷನಿಗೆ ಬರುತ್ತೆ. ಬಟ್ ಇಷ್ಟಂತೂ ಸತ್ಯ, ಮನುಷ್ಯನಿಗೆ ಬದುಕೋದು ಹೇಳ್ಕೊಡ್ಬೇಕು. ಆಮೇಲೆ ನಾವು ಇಷ್ಟು ಜನ ಇವತ್ತು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಬಗ್ಗೆ ಮಾತನಾಡ್ತಿದ್ದೀವಿ. ನಾನೊಬ್ಬ ಸರ್ಜನ್ ಆಗಿ ನಿಮ್ಗೆ ಹೇಳ್ತೀನಿ, ದೇರ್ ಇಸ್ ಎನ್ ಇಂಟರ್ನಲ್ ಎನ್ವೈರನ್ಮೆಂಟ್, ಮಿಲಿಯು ಇಂಟೀರಿಯರ್ ಅಂತೀವಿ ನಾವು ಫಿಸಿಯಾಲಜಿ ಒಳಗೆ. ದೇರ್ ಇಸ್ ಎ ಸೂಪರ್ ಆರ್ಗನ್ ಇನ್ ಅವರ್ ಬ್ರೈನ್. ಇಷ್ಟು ದಪ್ಪ ಇದೆ, ಹೈಪೋಥಾಲಮಸ್ ಅಂತೀವಿ. ಇಟ್ಸ್ ಎ ಥರ್ಮೋ ರೆಗ್ಯುಲೇಟರು. ನಾವು ಎಷ್ಟೇ ಮಾತಾಡಿದ್ರು ಕೂಡ ಗಾಡ್ ಹ್ಯಾಸ್ ಗಿವನ್ ದಟ್ ಸೆಂಟರ್ ದಟ್ ವಿಲ್ ಕಂಟ್ರೋಲ್ ಅವರ್ ಬಾಡಿ ಟೆಂಪ್ರೇಚರ್. ನೋಡಿ, ನಾವೆಷ್ಟು ಸ್ವೆಟ್ ಆಗ್ತೀವಲ್ಲ, ಖುಷಿಯಿಂದ ಸ್ವೆಟ್ ಆಗಬೇಕು. ಸ್ವೆಟ್ ಬರೋದನ್ನೇ ನಿಲ್ಲಿಸ್ಬಿಡ್ತೀವಿ ನಾವು. ಇದು ಜನಗಳಿಗೆ ತಿಳುವಳಿಕೆ ಹೇಳ್ಕೊಡ್ಬೇಕು. ಹಳಾಜು ಬೆವರು ವಾಸನೆ. ಆ್ಯಂಡ್ ಇನ್ನೊಂದು, ನಮ್ಮ ನಾನು ಈ ಸ್ಟೇಟ್ಸ್ಗೆ ಹೋದಾಗೆ ನನ್ನ ಫ್ರೆಂಡ್ ಫಸ್ಟ್ ಹೇಳ್ತಿದ್ದು, ಇಂಡಿಯನ್ ಸ್ವೆಟ್ನ ಯುರೋಪಿಯನ್ಸ್, ಅಮೇರಿಕನ್ಸ್ ದೇ ಡೋಂಟ್ ಲೈಕ್. ಪೌಡ್ರ್ ಹಾಕೋ ಅಂತ. ದಯವಿಟ್ಟು ನಿಮ್ಮೆಲ್ಲರ ಮನವಿ, ದಯವಿಟ್ಟು ಪೌಡ್ರ್ ಹಾಕ್ಕೋಬೇಡಿ. ಸ್ವೆಟ್ ಆದರೆ ಇಟ್ಸ್ ಎ ನ್ಯಾಚುರಲ್ AC ಅಟ್ಮಾಸ್ಫಿಯರ್ ಟು ಯುವರ್ ಓನ್ ಬಾಡಿ ಕ್ರಿಯೇಟೆಡ್ ಯುವರ್ ಬಾಸ್ ಹೈಪೋಥಾಲಮಸ್. ದಯವಿಟ್ಟು ನಮ್ಮ ದೇಹ ಎಷ್ಟು ಸೂಕ್ಷ್ಮ ಅಂದರೆ ದೇರ್ ಇಸ್ ಎ ಮೆಕ್ಯಾನಿಸಮ್ ಇನ್ಸೈಡ್ ಅವರ್ ಬಾಡಿ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಹೈಪೋಥಾಲಮಸ್ ಸರಿಯಾಗಿ ಕೆಲಸ ಮಾಡಿದರೆ ಥರ್ಮೋ ರೆಗ್ಯುಲೇಟರ್ ಸೆಂಟ್ರ್, ಅದು ನಮ್ಮ ಅಪೆಟೈಟ್ ಸೆಂಟ್ರ್ ರೆಗ್ಯುಲೇಟ್ ಮಾಡುತ್ತೆ ಅನೇಕ ವಿಚಾರಗಳನ್ನ. ಚೆನ್ನಾಗಿ ಸ್ವೆಟ್ ಆಗಕ್ಕೆ ಬಿಟ್ಟರೆ ನಂತರ ಬಿಳಿ ಬಟ್ಟೆ ಕೊಟ್ಟಲ್ಲ, ಬಿಳಿ ಶರ್ಟ್ಗಳು, ತೆಳುವಾದ ಬಟ್ಟೆಗಳು, ನಿಮ್ಮ ಥರ ಡ್ರೆಸ್ ಹಾಕೋಬಾರ್ದು ಆ್ಯಕ್ಚುಲಿ ಸಮ್ಮರ್ನಲ್ಲಿ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಈ ಸೆಕೆಯನ್ನು ನಾವು ಫೇಸ್. ಅಫ್ಕೋರ್ಸ್ ಬೆಂಗಳೂರು ಬಿಡಿ, ಅವ್ರು ಹೇಳ್ದಂಗೆ ಮರಗಳೇ ಇಲ್ಲ, ಎಲ್ಲಿ ನೋಡಿದ್ರು ಮನೆಗಳೇ ಇದ್ದಾವೆ. ಕಾಂಕ್ರೀಟ್ ಜಂಗಲ್
ಟುಡೇ ಬೆಂಗಳೂರು ಇಸ್ ಕಾಂಕ್ರೀಟ್ ಜಂಗಲ್. ಬಟ್ ಇವತ್ತು ಅಮ್ಮ ನಾನು ಹಳ್ಳಿಯವನು, ಹಳ್ಳಿ ಕಡೆ ಹೋಗಿ ದೇರ್ ಇಸ್ ಎ ಗಾಡ್ ಗಿವನ್ AC. ಯಾವ್ದು ಗೊತ್ತಾ? ಹೊಂಗೆ ಮರ ಅಮ್ಮ. ನಮ್ಮ ಮನೆ ಸುತ್ತಮುತ್ತ ಹೊಂಗೆ ಮರಗಳಿದ್ದಾವೆ. ಮಧ್ಯಾಹ್ನ ಉಂಡ್ಬಿಟ್ಟು ಮಲ್ಕೊಂಡಂದ್ರೆ AC-ನೇ ಬೇಕಿಲ್ಲ. ಇದನ್ನೆಲ್ಲ ಜನಗಳು ಗಮನದಲ್ಲಿ ಇಟ್ಕೊಂಡು ಔಟ್ ಟು ಫೇಸ್ ಇನ್ ಒಂದೂವರೆ ತಿಂಗಳಂದ್ರಲ್ಲ, ಜೂನ್ ಎಂಡವರೆಗೂ, ಮಾರ್ಚ್ ಟು ಜೂನ್ ಈಸ್ ಅವರ್ ಸಮ್ಮರ್. ಆಮೇಲೆ ಇನ್ನು ನಮ್ಮ ದೇಶ ಋತುಗಳ ದೇಶ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ವಸಂತ ಕಾಲ. ನಾವು ಎಲ್ಲ ಕಾಲಕ್ಕೂ ಅಯ್ಯೋ ಹಾಳು ಸೆಕೆ, ಅಯ್ಯೋ ಹಾಳು ಮಳೆ ಅಂದ್ಕೊಂಡ್ರೆ ಬದುಕಕ್ಕಾಗಲ್ಲ. ಎಷ್ಟು ಚೆನ್ನಾಗೈತಲ್ಲ ಸೆಕೆ ಅಂತ ಬದುಕಬೇಕು.